ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವ್ಲಾಗ್ ಏನು ಟಾಪಿಕ್ ಅಂತ ಅಂದರೆ ನವರಾತ್ರಿಯದು ಫಸ್ಟ್ ಡೇದು ಯೆಲ್ಲೋ ಕಲರ್ದು ವೈಬ್ ಇದೆ. ಇವತ್ತು ನಮ್ಮ ನೇಬರ್ಸ್ ಎಲ್ಲರೂ ಸೇರಿಕೊಂಡು ನಾವು ಡ್ಯಾನ್ಸ್ನ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಎಲ್ಲರೂ ಹೇಗಿರುತ್ತೆ ನಮ್ಮ ಡ್ಯಾನ್ಸ್, ಹಾಗೆ ನಾವು ಯಾವ ಥರ ಫನ್ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ನೋಡ್ಕೊಂಡು ನನ್ನ ಹೆಸರು ಮಂಜುಳಾ ಅಂತ ಹೇಳಿ, ನಾನು ಇಲ್ಲಿ ದಾಂಡಿಯಾ ಅಂತ ಮಾಡೋಣ ಅಂತ ಹೇಳಿದರು, ಅದಕ್ಕೋಸ್ಕರ ಬಂದೆ. ಈ ನವರಾತ್ರಿ ಹಬ್ಬನ ಏನಕ್ಕೆ ಆಚರಿಸ್ತಾರೆ ಅಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಈ ನವರಾತ್ರಿ ಅನ್ನೋದು ಎಲ್ಲ ಪ್ರಮುಖ ನಗರಗಳಲ್ಲಿ ಇದನ್ನು ಆಚರಿಸ್ತಾರೆ. ಇದನ್ನು 10 ದಿನ ಆಚರಿಸ್ತಾರೆ. ಆದರೆ 9 ದಿನ ನವರಾತ್ರಿ, 10ನೇ ದಿನ ದಸರಾ ಅಂತಂದರೆ ವಿಜಯದಶಮಿ, ನಮ್ಮ ವಿಜಯ ಸಿಕ್ತು ಅನ್ನೋದಕ್ಕೋಸ್ಕರ ಆಚರಿಸ್ತಾರೆ. ಇದನ್ನು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರಲ್ಲಿ 9 ದಿನ ನವರಾತ್ರಿನ ಆಚರಿಸ್ತಾರೆ. ಅದರಲ್ಲಿ ತುಂಬ ಪ್ರೊಸೆಷನ್ ಎಲ್ಲ ನಡೀತದೆ. ಅದರಲ್ಲಿ ಆನೆಗಳು ಸಹ ಭಾಗವಹಿಸ್ತವೆ. ಮಹಾರಾಜರೆಲ್ಲ 9 ದಿನ ಈ ನವರಾತ್ರಿನ ಅರಮನೆಯಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇದನ್ನು ಇದರಲ್ಲಿ ಮಂಗಳೂರಲ್ಲಿ ಆಚರಿಸ್ತಾರೆ, ಆಮೇಲೆ ಹುಬ್ಳಿಲಿ ಆಚರಿಸ್ತಾರೆ. ಎಲ್ಲ ಕಡೆ 9 ದಿನ ಪ್ರೊಸೆಷನ್ ತುಂಬ ಚೆನ್ನಾಗಿ ನಡೀತದೆ. ನಮ್ಮ ಮನೆಗಳಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಮನೆಗಳಲ್ಲಿ ಕಳಸನ ಇಟ್ಟು ಅದಕ್ಕೆ 9 ದಿನ ಪೂಜೆ ಮಾಡ್ತಾರೆ. ಅದರಲ್ಲಿ ದಶಮಿ ಅಂದರೆ ದುರ್ಗಾಷ್ಟಮಿ ಅವತಾರದಲ್ಲಿ ನಾವು ಚಾಮುಂಡೇಶ್ವರಿನ ನೋಡ್ಬೋದು. ಆ ಚಾಮುಂಡೇಶ್ವರದಲ್ಲಿ ನಮ್ಮ ಮನೆಯಲ್ಲೂ ಸಹ ನಾವು 3 ದಿನ ದೀಪ ಹಾಕಿ ಅದನ್ನು ಚಾಮುಂಡೇಶ್ವರಿಗೆ 3 ದಿನ ಅಂದರೆ ಅಷ್ಟಮಿ, ನವಮಿ, ದಶಮಿ ದಿವಸ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ. ಅದನ್ನು ಮಾಡಿ 9ನೇ ದಿನ ಮೈಸೂರಿನಲ್ಲಿ ಆಚರಿಸಿದಂಗೆ ಅದನ್ನು ಬನ್ನಿ ಮಠಕ್ಕೆ ತಗೊಂಡೋಗಿ ಆನೆಗಳ ಸಮೇತ ಹೋಗಿ ಅಲ್ಲಿ ಪತಾಕೆನ ಆರಿಸಿದ್ರೆ ಅಲ್ಲಿಗೆ ವಿಜಯದಶಮಿ ಎಂಡ್ ಆಗುತ್ತೆ. ಅದು ನಮ್ಮ ಸಂಪ್ರದಾಯದ ಹಬ್ಬ ಅಷ್ಟೇ. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ನಿಮಗೆ ಇಷ್ಟೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ದು? ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಈ ಥರದಲ್ಲಿ ಭಾಗವಹಿಸಿದ್ದು. ಓಕೆ ಚೆನ್ನಾಗಿತ್ತು. ಓಕೆ ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸುಧಾ. ಸೊ ಇವತ್ತೆಲ್ಲರೂ ಸೇರಿಕೊಂಡು ನಾವು ಇಲ್ಲಿ ನವರಾತ್ರಿ ಫಂಕ್ಷನ್ನ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ಯೆಲ್ಲೋ ಡೇ ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಎಲ್ಲ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ನಾವೆಲ್ಲ ಕೋಲಾಟ ಆಡಿರೋದು. ಅದು ಹೇಗಿದೆಯೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬಂದಿದೆ ಅಂದ್ಕೊತೀವಿ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರಿಗೆ. ಇದನ್ನು ನಮಗೆಲ್ಲರಿಗೂ ಕೂಡ ಹೇಳಿಬಿಟ್ಟು ಇಲ್ಲೆಲ್ಲರನ್ನು ಸೇರಿಸಿ ಸೊ ನವರಾತ್ರಿನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನವರಾತ್ರಿ ಸ್ಟಾರ್ಟ್ ಆಗಿದೆ. ದಾಂಡ್ಯಾ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀವಿ. ಎಲ್ರಿಗೂ ಒನ್ಸ್ ಅಗೇನ್ ನವರಾತ್ರಿಯ ಶುಭಾಶಯಗಳು. ಫಸ್ಟ್ ಡೇ ಇನ್ನೂ ಎಲ್ಲ ದಾಂಡ್ಯಾ ಸ್ಟಾರ್ಟ್ ಮಾಡಿರೋದು. 9th ಡೇ ಅಷ್ಟೊತ್ತಿಗೆ ಎಲ್ಲರೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ ಅನ್ನೋ ಹೋಪ್ಸ್ ಇದೆ. ಮತ್ತು ಫಸ್ಟ್ ಟೈಮ್ ಇಲ್ಲಿ ನೇಬರ್ಸ್ ಎಲ್ಲ ಸೇರಿಕೊಂಡು ದಾಂಡ್ಯಾ ಮಾಡೋದಕ್ಕೆ ಮಾತಾಡಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ನಾವು ಆ್ಯಕ್ಚುಲಿ ಮೊನ್ನೆ ಅಷ್ಟೇ ಮಾತಾಡಿದ್ವಿ, ಇಲ್ಲಿ ಏನೂ ಸೆಲೆಬ್ರೇಟ್ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಫಸ್ಟ್ ಟೈಮ್ ಎಲ್ಲ ನೇಬರ್ಸ್ ಎಲ್ಲ ಮಾತಾಡ್ಕೊಂಡು ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ದೀಪಾ. ನಾವೆಲ್ಲ ನೇಬರ್ ಕೂಡಿ ಫಸ್ಟ್ ಟೈಮು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ನವರಾತ್ರಿದು. ಎಲ್ಲರಿಗೂ ಕೇಳಿದಾಗ ಎಲ್ಲರೂ ಓಕೆ ಅಂತ ಎಲ್ಲರೂ ಒಪ್ಕೊಂಡ್ರು, ಮತ್ತು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಮತ್ತು ಇವತ್ತು ಯೆಲ್ಲೋ ಡೇ ಆಗಿದ್ದಕ್ಕೆ ಎಲ್ಲರೂ ಯೆಲ್ಲೋ ಡೇ ಅಂತ ಹೇಳಿದ್ದಕ್ಕೆ ಎಲ್ಲರೂ ಯೆಲ್ಲೋ ಡ್ರೆಸ್ಸೇ ಹಾಕೊಂಡ್ಬಂದಿದ್ದಾರೆ. ಯಾವಾಗೂ ವಿಶೇಷತೆ ಏನಂದರೆ ಎಲ್ಲೋ ಅಂದರೆ ಅಮ್ಮನ ಒಂದು ಗುರುತು. ಯೆಲ್ಲೋ ಈಸ್ ಗುಡ್. ಹೇಳಬೇಕಂದ್ರೆ ಇವಾಗ 9 ದಿವಸನೂ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ. ವಿಶೇಷತೆ ಅಂದರೆ ಅದೇ ಬನ್ನಿ ಮಕ್ಕಳದ್ದು ವಿಶೇಷತೆ. ಮತ್ತು ದೇವಿ ಪುರಾಣನೂ ಓದೋರೆಲ್ಲ ಓದ್ತಿರ್ತಾರೆ. ಮನೆಯಲ್ಲಿ ಒಬ್ಬೊಬ್ಬರು ಕಳಸ ಇಡೋರು ಇಟ್ಟು ಪೂಜೆ ಮಾಡೋರು ಮಾಡ್ತಾರೆ.
ಮತ್ತು ಅದು ದೀಪ ಹಚ್ಚಿ ಅದು ಪೂಜೆ ಮಾಡೋರು ಮಾಡ್ತಿರ್ತಾರೆ. ಮನೆಯಲ್ಲಿ ಏನೇನು ಪದ್ಧತಿ ಇರುತ್ತೆ ಅದೆಲ್ಲ ಮಾಡ್ತಾರೆ. ಒಬ್ಬೊಬ್ಬರು ಮೊದಲಾಗಿಂದ ಬದ್ನಿ ಪೂಜೆ ಮಾಡ್ಕೊತ ಬಂದಿದ್ದರು ಅದನ್ನು ಮಾಡ್ತಾರೆ. ಮನೆಯಲ್ಲೂ ಬೇಕಂದರೆ ಯಾರಾದರೂ ಮನೆಯಲ್ಲಿ ಅವ್ರಿಗೆ ಇಷ್ಟ ಇದ್ದಿದ್ದು ದೇವಿ ಪುರಾಣ, ಆಮೇಲೆ ಲಲಿತಾ ಸಹಸ್ರನಾಮಾವಳಿ, ಆಮೇಲೆ ಕನಕದಾರ ಸೂತ್ರ, ಇವೆಲ್ಲ ನೀವು ಏನೇನು ಓದೋದಿದ್ರು ಈಗ ಈ ಟೈಮ್ದಲ್ಲೇ ಓದಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರೂ ಓದಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನು, ಈ ಒಂದು ಹಬ್ಬನ? ನಮ್ಮ ಕಡೆ ಯಾವ ಥರ ಅಂದರೆ ಎಲ್ಲರೂ ಬೆಳಗ್ಗೆ ಬೇಗ ಅಂದರೆ ಬ್ರಹ್ಮಿ ಮುಹೂರ್ತ ಅಂದರೆ 3:30 6 ತನಕ ಬ್ರಹ್ಮಿ ಮುಹೂರ್ತ. ಆ ಟೈಮ್ದಲ್ಲಿ ಎಲ್ಲರೂ ನಮ್ಮ ಮನೆ ಬ್ಯಾಕೆ ಬನ್ನಿ ಮರ ಇತ್ತು. ಎಲ್ಲರೂ ಆ ಟೈಮ್ದಲ್ಲಿ ಎಲ್ಲರೂ ಬನ್ನಿ ಮರ ದೇವಸ್ಥಾನಕ್ಕೆ ಗಿಡಕ್ಕೆ ಹೋಗಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಪ್ರದಕ್ಷಿಣೆ ಹಾಕಿ ಬರ್ತಿದ್ರು. ಆಮೇಲೆ ಒಬ್ಬೊಬ್ಬರು ಉಪವಾಸ ಇರ್ತಾರೆ, 9 ದಿವಸನೂ ಇರ್ತಾರೆ. ಆಮೇಲೆ ಒಬ್ಬೊಬ್ಬರು ಒಪ್ಪತ್ತು ಮಾಡೋದಿದ್ರೆ ಒಪ್ಪತ್ತು ಮಾಡ್ತಾರೆ. ಮಾಡಿಬಿಟ್ಟು ಮತ್ತು ಒಂದೊಂದು ಕಡೆ ಎಲ್ಲರೂ ದಾಂಡೆ ಕಂಪಲ್ಸರಿ ಆಟ ಆಡ್ತಾರೆ. ಅಮ್ಮಂದು ದೇವಸ್ಥಾನ ಮುಂದ್ಗಡೆನೇ ಸ್ಪೇಸ್ ಇದ್ದರೆ ಅಲ್ಲಿ ಮಾಡ್ತಾರೆ. ಇಲ್ಲಾಂದರೆ ಪಕ್ಕ ಈಗ ಏನಾರು ಇದನ್ನು ಮಾಡಿಕೊಂಡು ಒಂಥರ ಇದ್ರದ್ದು ಇದು ಪೆಂಡಲೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ತಿದ್ರು. ಎಲ್ಲರಿಗೂ ಅದೊಂಥರ ಎಂಜಾಯ್ಮೆಂಟ್ ಆಗ್ತಿತ್ತು. ವರ್ಷ ಅಂದರೆ ಈಸ್ ಗುಡ್. ಈಗ ನಾವು ಫಸ್ಟ್ ಟೈಮು ಇಲ್ಲೇ ನಾವು ಬೆಂಗಳೂರಲ್ಲಿ ಫಸ್ಟ್ ನೇಬರಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್. ನೀವು ಎಂಜಾಯ್ ಮಾಡಿದ್ರಾ ಅಲ್ಲಿ ಥರನೇ ಇಲ್ಲಿನೂ? ಎಂಜಾಯ್ ಆಯಿತು. ಸ್ಟಾರ್ಟಿಂಗ್ ಎಲ್ಲ ಇನ್ನು ಸ್ವಲ್ಪ ಎಂಜಾಯ್ ಆಯಿತು. ಇನ್ನು 2 days ಅಂದರೆ ಇದಕ್ಕಿಂತ ಫುಲ್ ಎಂಜಾಯ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಅವರು ನೀವು ಪ್ರಾಪರ್? ನಮ್ಮದು ಪ್ರಾಪರ್ ಬೆಳಗಾವಿ. ಓಕೆ ರೀ, ಮೊದಲನೇ ದಿನ ಹಳದಿ ಕಲರ್ ಅಂದರೆ ಯೆಲ್ಲೋ ಕಲರ್ ಆಗಿರುತ್ತೆ. ಅದಕ್ಕೆ ಇವತ್ತು ನಾವು ಎಲ್ಲ ಅಕ್ಕಪಕ್ಕದವರು ಸೇರಿ ದಾಂಡಿಯಾ ಅಂತ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9 ದಿನ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಆಯಿತು. ಎಲ್ರಿಗೂ ಯೆಲ್ಲೋ ಡೇ ಅಂತ ಹೇಳಿ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಹಾಕ್ಕೊಂಡು ಬಂದಿದ್ದಾರೆ. ಹಾಂ, ಹಾಕ್ಕೊಂಡು ಆಯಿತು, ಎಂಜಾಯ್ಮೆಂಟ್ ಆಯಿತು, ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ಪರ್ವೀನ್ ಅಂತ. ದಸರಾ ಅಂದ್ರೇ ಒಂದು ವಿಶೇಷತೆ ಇರುತ್ತೆ ಕರ್ನಾಟಕದಲ್ಲಿ. ಬಟ್ ಎಲ್ಲರೂ ಒಂಥರ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಹಬ್ಬ. ಕರ್ನಾಟಕದಲ್ಲಿ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ. 9 ದಿವಸ ದೀಪ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಒಂದೊಂದು ಥರ ಒಂದೊಂದು ಕಲ್ಚರ್ ಥರ ಚೆನ್ನಾಗಿ ಹೇಳ್ತಾರೆ. ಬಟ್ ದಾಂಡೆ ಆಡ್ತಾರೆ, ಅದು ಆಡ್ತಾರೆ. ಮೈಸೂರು ಅಂದರೆ ತುಂಬ ಅರಮನೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ದೀಪ ಎಲ್ಲ ಹಾಕ್ತಾರೆ ಮನೆಯಲ್ಲಿ ಎಲ್ಲ 9 ದಿವಸ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು ಹಬ್ಬ ಅಂದರೆ. ಎಲ್ಲರೂ ಹೆಣ್ಮಕ್ಳಿಗೆ ದಾಂಡಿ ಆಡೋದು ಎಲ್ಲ ಇದರಲ್ಲಿ ಕೂಡ್ಕೊಂಡು ಚೆನ್ನಾಗಿ ಇದು ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಹಬ್ಬ, ದಸರಾ ಹಬ್ಬ. ನಮ್ಮ ಏರಿಯಾದಲ್ಲಿ ಹೆಂಗಿತ್ತು? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಹೌದಾ, ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಹಾಯ್ ಉಷಾ ಅವರೇ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವಾಗ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು? ಆ್ಯಕ್ಚುಲಿ ನಾವು ಇದು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು. ಇದು ಫಸ್ಟ್ ಟೈಮ್ ನಾನು ಬಂದಿರೋದು. ಹಾಂ, ನಮ್ಮ ನೇಬರ್ ಎಲ್ಲ ಇದನ್ನು ಆರ್ಗನೈಸೇಷನ್ ಮಾಡಿದ್ರು. ಇವತ್ತು ನವರಾತ್ರಿ ಸ್ಪೆಷಲ್ಲು. ಹಾಂ. ಸೊ ಎಲ್ಲರೂ ಸೇರಿಕೊಂಡು ಡ್ರೆಸ್ ಕೋಡ್ ಎಲ್ಲ ಹೇಳಿದ್ರು. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್. ಸೊ ಅದಕ್ಕೋಸ್ಕರ ನಾನು ಬಂದು ಅಟೆಂಡ್ ಮಾಡಿದೆ. ಐ ಆಮ್ ಆಲ್ಸೋ ಸೋ ಹ್ಯಾಪಿ. ಐ ಆಮ್ ಆಲ್ಸೋ ಸೋ ಸ್ವೆಟ್ ಆಗ್ತಾ ಇದೆ. ಸೊ ಆ ಸ್ವೆಟ್ ಆಗೋವರೆಗೂ ಡ್ಯಾನ್ಸ್ ಮಾಡಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ವಿ ಎಂಜಾಯ್ಡ್ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ತೇಜು ನಿತಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.